ಇರ್ತಕ್ಕಂತಹ ಮೆಟ್ರೋ ಲೈನ್ಗಳ ಕಾಮಗಾರಿಗಳನ್ನು ಕೂಡ ಸುದೀರ್ಘವಾಗಿ ಅದನ್ನೇ ಹೆಚ್ಚಾಗಿ ನಾವು ಇವತ್ತು ರಿವ್ಯೂ ಮಾಡಿರ್ತಕ್ಕಂಥದ್ದು. ಈಗ ಮೆಟ್ರೋ ಫೇಸ್ 1 ಫೇಸ್ 2 ಕಂಪ್ಲೀಟ್ ಆಗಿದೆ. ಎರಡು ಸೇರಿದ್ರೆ ಸುಮಾರು ಒಂದು 96 ಕಿಲೋಮೀಟರ್ನಷ್ಟು ಲೈನ್ ಇವತ್ತು ಉಪಯೋಗದಲ್ಲಿ ಚಾಲ್ತಿಯಲ್ಲಿ ಇದೆ. ಇನ್ನು 2A 2B ಇವು ಆಗಬೇಕಾಗಿದೆ. 2A 2B ಕಂಪ್ಲೀಟ್ ಆದರೆ ಮೆಟ್ರೋ ಜಾಲ ಸುಮಾರು 175 ಕಿಲೋಮೀಟರ್ ಆಗುತ್ತೆ. ದ ನೆಟ್ವರ್ಕ್ ವಿಲ್ ಎಕ್ಸ್ಪ್ಯಾಂಡ್ ಟು 175 ಕಿಲೋಮೀಟರ್ಸ್ ಇಫ್ 2A and 2B ರೀಚಸ್ ಆರ್ ಕಂಪ್ಲೀಟೆಡ್. 2A ತಮಗೆ ಗೊತ್ತಿರೋ ಹಾಗೆ ಸಿಲ್ಕ್ ಬೋರ್ಡ್ ಇಂದ KR ಪುರದವರೆಗೆ 2A ಇದೆ ಮತ್ತು 2B KR ಪುರದಿಂದ ಏರ್ಪೋರ್ಟ್ ವರೆಗೂ ಇದೆ. ಮತ್ತು ಅದಲ್ಲದೆ ಪಿಂಕ್ ಲೈನ್ ಬಹಳ ಇಂಪಾರ್ಟೆಂಟ್. ಆ ಕಡೆ ಬನ್ನೇರ್ಘಟ್ಟ ರೋಡಿಂದ ಅಂದ್ರೆ ಕಾಳೆನ ಅಗ್ರಹಾರದಿಂದ ಹಿಡಿದು ತಾವರೆಕೆರೆ ಮತ್ತು ತಾವರೆಕೆರೆಯಿಂದ ಅಂಡರ್ ಗ್ರೌಂಡ್ ಪೋರ್ಷನ್ ನಾಗವಾರ ಪಿಂಕ್ ಲೈನ್, ಈ ಮೂರು 2A 2B ಮತ್ತು ಪಿಂಕ್ ಲೈನ್ ಈ ಮೂರು ಕಮಿಷನ್ ಆದ್ರೆ ಟೋಟಲ್ ನೆಟ್ವರ್ಕ್ ಲೆಂತ್ 175 ಕಿಲೋಮೀಟರ್ಗೆ ಇನ್ಕ್ರೀಸ್ ಆಗುತ್ತೆ. ಆವಾಗ ಏನಾಗುತ್ತೆ, ಬಹುಶಃ ಎಷ್ಟು ಕಿಲೋಮೀಟರ್ ನಾವು ಆ್ಯಡ್ ಮಾಡ್ತೀವಿ ಅದಕ್ಕಿಂತ ಪ್ರಪೋರ್ಷನೇಟ್ಲಿ ಹೆಚ್ಚು ಜನ ಮೆಟ್ರೋಗೆ ಬರ್ತಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ಹೆವಿ ಫುಟ್ಫಾಲ್ ಅನ್ನ ಅಟ್ರಾಕ್ಟ್ ಮಾಡುವಂತ ಝೋನ್ಗಳೇ ಇದಾವೆ. ಎಸ್ಪೆಷಲಿ ಔಟರ್ ರಿಂಗ್ ರೋಡ್ ನಮ್ದು ಏನಿದೆ, ಸಿಲ್ಕ್ ಬೋರ್ಡ್ ಇಂದ KR ಪುರದಿಂದ ಹೆಬ್ಬಾಳದವರೆಗೆ ಲಿಂಕ್ ಮಾಡಿಬಿಟ್ರೆ ತುಂಬಾ ಟ್ರಾಫಿಕ್ ಅನ್ನ ಅದು ತರಲಿಕ್ಕೆ, ಮೆಟ್ರೋ ನೆಟ್ವರ್ಕ್ ಒಳಗಡೆ ತರಲಿಕ್ಕೆ ಅವಕಾಶ ಇದೆ. ಹಾಗೆ ಏರ್ಪೋರ್ಟ್ ಅನ್ನ ಲಿಂಕ್ ಮಾಡಿದ್ರೆ ಬ್ಯಾಂಗ್ಳೂರು ಹೇಗೂ ಈಗ ದೇಶದಲ್ಲಿ ಡೊಮೆಸ್ಟಿಕ್ ಪ್ಯಾಸೆಂಜರ್ಸ್ ನೋಡಿದಾಗ ಸೆಕೆಂಡ್ ಹೈಯೆಸ್ಟ್ ಏರ್ ಟ್ರಾಫಿಕ್ ಇರೋದ್ರಿಂದ ಸೊ ಬ್ಯಾಂಗ್ಳೂರ್ ಏರ್ಪೋರ್ಟ್ಗೂ ನಾವು ಕನೆಕ್ಟ್ ಮಾಡಿದ್ರೆ, ಮತ್ತೆ ಬ್ಯಾಂಗ್ಳೂರ್ ನಾರ್ತ್ ಅಲ್ಲೂ ಕೂಡ ಈಗ ಹೊಸ ಕಂಪನಿಗಳು ಜಾಸ್ತಿ ಬರ್ತಾ ಇರೋದು ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಬರ್ತಾ ಇದ್ದಾವೆ. ಸೊ ಇವೆಲ್ಲ ಇರೋದ್ರಿಂದ ಆದಷ್ಟು ಇವುಗಳ ಕಂಪ್ಲೀಷನ್ಗೆ ನಾವು ಟೈಮ್ ಲೈನ್ ಒಳಗಡೆ ಮಾಡಬೇಕು ಅಂತ. ಈಗಾಗಲೇ ಇವೆಲ್ಲ 6 ತಿಂಗಳು, ವರ್ಷ, 2 ವರ್ಷ ಡಿಲೇ ಆಗೋಗಿದೆ. ಎಲ್ಲ ವರ್ಷಾನುಗಟ್ಲೆ ಡಿಲೇ ಆಗೋಗಿದೆ. ಆದ್ರೆ ಮುಂದೆ ಈಗಾಗಲೇ ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ, ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಹಿಂದೆ ಉಪಮುಖ್ಯಮಂತ್ರಿ ಇದ್ರು, ಮಾನ್ಯ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಕೆಲವು ಡೇಟ್ಗಳನ್ನ ಕೊಟ್ಟಿದ್ದಾರೆ. ನಾವು ಕೊಟ್ಟಂತ ಡೇಟ್ಗಳು ಕೂಡ ಈಗೆಲ್ಲ ಅವಧಿ ಮೀರೋಗಿದೆ. ಆದರೂ ಕೂಡ ಇವುಗಳನ್ನ ತ್ವರಿತಗತಿಯಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಈ ಕಾಳೆನಾಗ್ರಹಾರದಿಂದ ತಾವರೆಕೆರೆವರೆಗೂ ಏನಿದೆ ಅದು ಮೇಲ್ಮಟ್ಟದಲ್ಲಿದೆ, ಅಂದ್ರೆ ಎಬೌವ್ ದ ಗ್ರೌಂಡ್ ಇದೆ. ಇದು ಸುಮಾರು 6-7.5 ಕಿಲೋಮೀಟರ್ ಲೆಂತ್ ಇದೆ. ಸೊ ಇದನ್ನ ಏನಾದರೂ ಅವರು ಮಾಡಿ ಆಗಸ್ಟ್ 15 ಒಳಗಡೆ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಅವ್ರು ಹೇಳಿದ್ದಾರೆ, ತರ್ತೀವಿ ಅಂತ. ನಾವು ಅವರು ಈಗ ಆಲ್ರೆಡಿ ಅವ್ರು ಹೇಳಿದ್ದು ನಮ್ಮ ನಿರೀಕ್ಷೆ ಜೂನ್ ಅಂತ ಇತ್ತು. ಈಗ ಜೂನ್ ಜುಲೈ ಆಯ್ತು, ಜುಲೈ ಹೋಗಿ ಆಗಸ್ಟ್ ಆಗಿದೆ. ಆಯ್ತು, ಆಗಸ್ಟ್ 15 ಒಳಗಡೆ ಆದ್ರೂ ಈ 7.5 ಕಿಲೋಮೀಟರ್ ಅನ್ನ ಚಾಲನೆ ಕೊಡಬೇಕು ಅಂತ ನಾನು ಅವ್ರಿಗೆ ತಾಕೀತ್ ಮಾಡಿದ್ದೇನೆ. ಅವರು ಕೂಡ ಆ ಡೇಟ್ಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಚಾಲೆಂಜ್ ಬರೋದು ಅದೇ ಲೈನು, ಪಿಂಕ್ ಲೈನು, ತಾವರೆಕೆರೆಯಿಂದ ನಾಗವಾರದವರೆಗೂ ಕೂಡ ಭೂಮಿ ಒಳಗಡೆ ಹೋಗುತ್ತೆ ಅಂಡರ್ ಗ್ರೌಂಡ್. ಆ ಪೋರ್ಷನ್ನು ಸುಮಾರು 13.7 ಕಿಲೋಮೀಟರ್ ಇದೆ. ಆ 13.7 ಕಿಲೋಮೀಟರು ಅದು ಆಗಬೇಕು ಅಂತ ಹೇಳಿದ್ರೆ ಈಗ ಸ್ಟೇಷನ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ, ಬಟ್ ಟ್ರ್ಯಾಕು ಇನ್ನು ಸಿಗ್ನಲಿಂಗು ಅದು ಇದು ಟೆಸ್ಟಿಂಗು ಎಲ್ಲ ಆಗಬೇಕಾಗುತ್ತೆ. ಎಲ್ಲ ಮಾಡೋದಕ್ಕೆ ಮಾರ್ಚ್ 2027 ಟೈಮ್ ಕೇಳಿದ್ದಾರೆ ಅವರು. ಸೊ ರಿಪೀಟ್ ಮಾಡ್ತೇನೆ, ಪಿಂಕ್ ಲೈನ್ ಅಲ್ಲಿ 2 ಪೋರ್ಷನ್, ಒಂದು ಕಾಳೆನಗರದಿಂದ ತಾವರೆಕೆರೆ ಆಗಸ್ಟ್ 15ಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು, ತಾವರೆಕೆರೆಯಿಂದ ನಾಗವಾರದವರೆಗೆ ಮಾರ್ಚ್ 2027ಕ್ಕೆ ಇದನ್ನ ಕಾರ್ಯಚಾಲನೆ ಮಾಡಬೇಕು ಅನ್ನುವಂಥದ್ದು ಅವರು ಮಾಡ್ತೀವಿ ಅಂತ ಅವರು ಮಾತನ್ನ ಕೊಟ್ಟಿದ್ದಾರೆ. ಇನ್ನ ನೆಕ್ಸ್ಟ್ ನಾವು 2A ರೀಚ್ ತಗೊಂಡ್ರೆ KR ಪುರ ಟು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆ. ಇದರಲ್ಲಿ ಕೂಡ ಈ ಏನು ಎರಡು ಈ ಲೆಂತ್ ಸೇರಿಸಿದ್ರೆ 2A ನಲ್ಲಿ ನಮಗೆ ಟೋಟಲ್ ಲೆಂತ್ ಸುಮಾರು 19.75 ಕಿಲೋಮೀಟರ್ ಇದೆ 2A ನಲ್ಲಿ. ಈ ಪೋರ್ಷನ್ ಅಲ್ಲಿ ಒಂದು 2-3 ಮೆಟ್ರೋ ಸ್ಟೇಷನ್ಸ್ ಕಡೆ ಸ್ವಲ್ಪ ಕೆಲಸ ಬಹಳ ವಿಳಂಬ ಆಗುತ್ತೆ. ಆ 1-2 ಸ್ಟೇಷನ್ಗಳನ್ನ ಬಿಟ್ಟರೂ ಕೂಡ ಉಳಿದಿದ್ದ ಪೋರ್ಷನ್ ಅಲ್ಲಿ ಅಕ್ಟೋಬರ್ಗೆ
ಒಂದು ಟ್ರಯಲ್ ರನ್ನನ್ನು ಚಾಲನೆ ಮಾಡಬೇಕು ಅಂತ ಹೇಳಿದ್ದೇವೆ, ಅಂತ ತೀರ್ಮಾನ ಮಾಡಿದ್ದೇವೆ. ಟ್ರಯಲ್ ರನ್ನನ್ನು ಅಕ್ಟೋಬರ್ಗೆ ಶುರು ಮಾಡಬೇಕು. ಅದಾದಮೇಲೆ ಬಹುಶಃ ಅದನ್ನು ನಾವು ಟ್ರಯಲ್ ರನ್ ಈಗ ಕೆ ಆರ್ ಪುರದಿಂದ ಮಾರತ್ತಹಳ್ಳಿವರೆಗೆ ಮತ್ತು ಮಾರತ್ತಹಳ್ಳಿಯಿಂದ ಆ ಕಡೆ HSR ವರೆಗೆ ಈ ಪೋರ್ಷನ್ನು 2 ಪೋರ್ಷನ್, ಯಾಕಂದರೆ ಮಾರತ್ತಹಳ್ಳಿ ಸ್ಟೇಷನ್ನು ಥ್ರೂ ಆಗೋದಕ್ಕೆ ಟೈಮ್ ಆಗುತ್ತೆ. ಸೊ ಮಾರತ್ತಹಳ್ಳಿಯಿಂದ ಆ ಕಡೆಗೂ ಮಾಡ್ಬೋದು. ಸೊ HSR ವರೆಗೆ, ಮಾರತ್ತಹಳ್ಳಿಯಿಂದ ಕೆ ಆರ್ ಪುರ ಈ ಕಡೆ ಟ್ರಯಲ್ ರನ್ನು ಅಕ್ಟೋಬರ್ಗೆ ಶುರು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು. ಅವ್ರನ್ನೂ ಕೂಡ ಕೂಡಿಸ್ಕೊಂಡು ಇದರಲ್ಲಿ ಸ್ವಲ್ಪ ಅವರು ಕೆಲವು ಟೆಕ್ನಿಕಲ್ ಡಿಫಿಕಲ್ಟೀಸನ್ನು ಹೇಳಿದ್ದಾರೆ. ನಾವು ಅವ್ರಿಗೆ ನಮ್ಮ ACS ಅವರು ನಾನು ಅವ್ರಿಗೆ ತಾಕೀತು ಮಾಡಿದ್ದೇವೆ, ಕೆಲಸ ಸ್ವಲ್ಪ ಡೇ ಆ್ಯಂಡ್ ನೈಟ್ ಮಾಡಿ ಏನಾದರೂ ಮಾಡಿ ನೀವು ಅಕ್ಟೋಬರಲ್ಲಿ ಟ್ರಯಲ್ ರನ್ನನ್ನು ಮಾಡಲೇಬೇಕು ಅಂತ. ನಾರ್ಮಲಿ ತಮಗೆ ಗೊತ್ತಿರೋ ಹಾಗೆ ಟ್ರಯಲ್ ರನ್ ಆದಮೇಲೆ ಕಮರ್ಷಿಯಲ್ ಚಾಲನೆ ಮಾಡೋದಕ್ಕೊಂದು 5 ರಿಂದ 6 ತಿಂಗಳಷ್ಟು ಟೈಮು ಬೇಕಾಗುತ್ತೆ ನಾರ್ಮಲ್ ಆಗಿ ಎಕ್ಸ್ಪೀರಿಯನ್ಸಲ್ಲಿ ನೋಡಿದಾಗ. ಸಾರಿ, ಪರ್ಮಿಷನ್ಸು ಅದು ಇದು ಟೆಸ್ಟಿಂಗು ಎಲ್ಲ ಮಾಡಲಿಕ್ಕೆ ಒಂದು 5-6 ತಿಂಗಳು ಸಮಯ ಆಗುತ್ತೆ. ಸೊ ಅದು ಕೆ ಆರ್ ಪುರದಿಂದ ಸಿಲ್ಕ್ ಬೋರ್ಡ್ ಬಗ್ಗೆ. ಬಟ್ ಸಿಲ್ಕ್ ಬೋರ್ಡ್ ಹತ್ರ ಒಂದು ಸ್ಟೇಷನ್ನು ಇನ್ನೂ ಸ್ವಲ್ಪ ಡಿಲೇ ಆಗುತ್ತೆ. ನಾವು ಅವ್ರಿಗೆ ಹೇಳಿದ್ವಿ ಲಾಸ್ಟಿಗೆ, ಆಯಿತು ಒಂದು ಸ್ಟೇಷನ್ ಬೇಕಾದರೆ ಆಮೇಲೆ ಕಂಪ್ಲೀಟ್ ಮಾಡ್ಕೊಳ್ಳೋಣ, ಉಳಿದಿದ್ದ ಪೋರ್ಷನ್ ಆದರೂ ಮಾಡಿ ಅಂತ ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ನೆಕ್ಸ್ಟ್ ಬರೋದು ಹೆಬ್ಬಾಳದಿಂದ 2B ಪೋರ್ಷನ್ನಲ್ಲಿ ಹೆಬ್ಬಾಳದಿಂದ ಏರ್ಪೋರ್ಟ್, ಅದು ಕೂಡ 26 ಕಿಲೋಮೀಟ್ರ್ ಬರುತ್ತೆ. ಹೆಬ್ಬಾಳದಿಂದ ಏರ್ಪೋರ್ಟ್ 26 ಕಿಲೋಮೀಟ್ರ್ ಬರುತ್ತೆ. ಇದನ್ನು ಅವರು ಮುಂದಿನ ವರ್ಷ ಜೂನ್ ತಿಂಗಳಲ್ಲಿ ಕಾರ್ಯಾಚರಣೆಗೆ ತರ್ತೇವೆ ಅನ್ನುವಂಥ ಒಂದು ಮಾತನ್ನು ಕೊಟ್ಟಿದ್ದಾರೆ. ಜೂನ್ 27ಗೆ ಕಾರ್ಯರೂಪಕ್ಕೆ ತರ್ತೇವೆ ಅಂತ. ಸೊ ಅದನ್ನು ಅವರು ಹೇಳಿದ್ದಾರೆ ಅಂತ ನಾವು ಹೇಳಿದ್ದನ್ನೇ ಕೇಳಿಕೊಂಡು ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ನಾವು ಕೂಡ ಬೆನ್ನತ್ತಬೇಕಾಗತ್ತೆ, ನಾವು ಬೆನ್ನತ್ತುತ್ತೇವೆ. ಇನ್ನು ಉಳಿದಾಗೆ ನಮಗೆ ಬರೋದು ಕೆ ಆರ್ ಪುರದಿಂದ ಹೆಬ್ಬಾಳ ಈ ಪೋರ್ಷನ್ನು. ಸ್ವಲ್ಪ ಇಲ್ಲಿ ಇನ್ನೂ ತುಂಬ ಚಾಲೆಂಜಸ್ ಇದ್ದಾವೆ, ಕೆಲವು ಗ್ಯಾಪ್ಸ್ ಇದ್ದಾವೆ, ಅಲ್ಲಿ ಕೆಲಸದಲ್ಲಿ ಭಾಳ ಇನ್ನೂ ಕೆಲವೆಲ್ಲ ಸಮಸ್ಯೆಗಳು ಇದ್ದಾವೆ. ಆ ಪೋರ್ಷನ್ ಏನಿದೆ ಕೆ ಆರ್ ಪುರದಿಂದ ಹೆಬ್ಬಾಳ, ಈ ಪೋರ್ಷನ್ ಮಾಡಲಿಕ್ಕೆ ಬಹುಶಃ ಡಿಸೆಂಬರ್ 2027 ಆಗಬಹುದು. ಅದು ಕೂಡ ಆಗಬಹುದು ಅಂತ ಹೇಳ್ತಾ ಇದ್ದೇನೆ, ಯಾಕಂದರೆ ಇನ್ನೂ 1.5 ವರ್ಷ ಇರೋದ್ರಿಂದ ಸ್ವಲ್ಪ ಇನ್ನೂ ಹತ್ರ ಬಂದಂಗೆ ಹಿಂದೆ ಮುಂದೆ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಆದರೆ ಟೆಂಟೇಟಿವ್ ಆಗಿ ಡಿಸೆಂಬರ್ 27 ಈ ಪೋರ್ಷನ್ನು ಮಾಡಬೇಕು ಅನ್ನುವಂಥದ್ದು ಇದು ಬರುವ ದಿನಗಳ ಟೈಮ್ ಲೈನು. ಸೊ ಬಹುಶಃ ನಾವು ಮಾರ್ಚ್ 2028 2028 175 ಕಿಲೋಮೀಟ್ರು ನಮ್ಮ ನೆಟ್ವರ್ಕು ಎಕ್ಸ್ಟೆಂಡ್ ಆಗಬೇಕು ಅನ್ನುವಂಥದ್ದು ಇದು ನಮ್ಮ ಸಂಕಲ್ಪ ಇದೆ. ಹೇಳ್ದಷ್ಟು ಸಲೀಸಂತೂ ಇಲ್ಲ, ನಾನು ಇವತ್ತೇ ಹೇಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿವರೆಗೂ ನಾವು ಹೇಳಿದ್ದು ಯಾವುದು ಅಲ್ಲಿ ಆಗಿಲ್ಲ. ಲೆಟ್ ಮೀ ಅಡ್ಮಿಟ್ ಅಪ್ ಫ್ರಂಟ್, ರೈಟ್? ಇಲ್ಲಿ ಕಲ್ಚರೇ 2 ವರ್ಷ ಮಿನಿಮಮ್ ಡಿಲೇಯಿಂದ ಆರಂಭ ಆಗುತ್ತೆ, 2 ವರ್ಷಕ್ಕೆ ಕಡಿಮೆ ಯಾವುದೂ ಇಲ್ಲ. ಅದೇ ಇನ್ಸ್ಟಿಟ್ಯೂಷನಲ್ ಕಲ್ಚರು ಆಗಿಬಿಟ್ಟಿದೆ. ಲೆಟ್ ಮೀ ಅಡ್ಮಿಟ್ ಆಲ್ ದಿಸ್. ಯಾಕಂದರೆ ನಾಳೆ ನನ್ನ ಕ್ರೆಡಿಬಿಲಿಟಿನೂ ಇಂಪಾರ್ಟೆಂಟ್, ನನ್ನ ಕ್ರೆಡಿಬಿಲಿಟಿ ಉಳಿಸ್ಕೋಬೇಕು. ಆದರೆ ಇವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ದಟ್ ಈಸ್ ವಾಟ್ ಐ ಕ್ಯಾನ್ ಅಶ್ಯೂರ್ ಆ್ಯಂಡ್ ಗ್ಯಾರಂಟಿ. ವಿಲ್ ಮೇಕ್ ಆಲ್ ಎಫರ್ಟ್ಸ್ ಟು ಬ್ರಿಂಗ್ ದಿಸ್ ಇನ್ ಟು ರಿಯಾಲಿಟಿ.